ರಾಮಾಯಣದ ಬಾಲಕಾಂಡದ 38ನೇ ಸ್ವರ್ಗದಲ್ಲಿ ಸತ್ಯವಂತನಾದ ಸತ್ಯಪರನಾದ ಸಗರನೆಂಬ ರಾಜನಿದ್ದನು. ಅವನಿಗೆ ವಿದರ್ಭ ದೇಶದ ರಾಜನ ಪುತ್ರಿ ಕೇಶಿನಿ ಮತ್ತು ಗರುಡನ ಸಹೋದರಿಯಾದ ಸುಮತಿ ಎಂಬ ಇಬ್ಬರು ಹೆಂಡತಿಯರು. ಇವರಿಗೆ ತುಂಬಾ ವರ್ಷಗಳು ಮಕ್ಕಳಿರಲಿಲ್ಲ. ಮಕ್ಕಳಿಗೋಸ್ಕರವಾಗಿ ಭೃಗು ಮಹರ್ಷಿ ಕುರಿತು ಮೂವರು ತಪಸ್ಸನ್ನಾಚರಿಸ್ತಾರೆ. ಭೃಗು ಮಹರ್ಷಿ ಇವರ ತಪಸ್ಸನ್ನು ಮೆಚ್ಚಿ ಒಬ್ಬ ಪತ್ನಿಯಲ್ಲಿ ಒಬ್ಬ ಮಗ ಮತ್ತು ಇನ್ನೊಬ್ಬ ಪತ್ನಿಯಲ್ಲಿ 60,000 ಮಕ್ಕಳು ಹುಟ್ಟುತ್ತಾರೆಂದು ಆಶೀರ್ವದಿಸ್ತಾರೆ. ಹಾಗೆ ಇಬ್ಬರು ಪತ್ನಿಯರು ಗರ್ಭವತಿಯಾದರು. ಮೊದಲ ಪತ್ನಿ ಕೇಶಿನಿಯಲ್ಲಿ ಅಸಮಂಜಸ ಎಂಬ ಒಬ್ಬ ಪುತ್ರ ಜನಿಸ್ತಾನೆ. ಆದರೆ ಸುಮತಿ ಒಂದು ಕುಂಬಳಕಾಯಿಗೆ ಜನ್ಮ ನೀಡ್ತಾಳೆ. ಆದರೆ ಮೊದಲ ಪುತ್ರ ಅಸಮಂಜಸ ಎಂಬುವನು ತೀರಾ ವಿಲಕ್ಷಣ ಬುದ್ಧಿಯಿಂದ ಕೂಡಿರ್ತಾನೆ. ಅವನು ನಗರದಲ್ಲಿನ ಚಿಕ್ಕ ಮಕ್ಕಳನ್ನ ನೀರಿಗೆ ಹಾಕಿ ಅವ್ರು ಮುಳುಗೋದನ್ನು ನೋಡಿ ಆನಂದ ಪಡ್ತಿರ್ತಾನೆ. ಇದನ್ನು ನೋಡಿದ ಸಗರ ರಾಜ ಅವನನ್ನ ರಾಜ್ಯದಿಂದ ಬಹಿಷ್ಕಾರ ಮಾಡ್ತಾನೆ. ಆದರೆ ಕುಂಬಳಕಾಯಿಯಿಂದ 60,000 ಮಕ್ಕಳು ಹೇಗೆ ಹುಟ್ಟುತ್ತಾರೆ? ಇದರ ಪೂರ್ತಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿದೆ, ದಯವಿಟ್ಟು ಚೆಕ್ ಮಾಡಿ. ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.